ನಿಮ್ಗೆ ವೈಬ್ರೇಷನ್ ಸಿಗ್ತಾ ಇಲ್ಲ. ಇಲ್ಲಿ ನೋಡಿ ಸೌಂಡ್ ಕೇಳಿಸ್ತಾ ಇರುತ್ತೆ ನಿಮಗೆ. ಕೊಹಿನೂರ್ ಡೈಮಂಡ್ ಸಿಕ್ಕಿದ್ದು ಎಲ್ಲಿ ಗೊತ್ತಾ? ನಮ್ಮ ಹಿಂದೆ ಇದೆ ನೋಡಿ. ನೋಡಿ ಫ್ರೆಂಡ್ಸ್, ಹೋಗ್ತಾ ಇದ್ದೀವಿ ಇವಾಗ ವಾಪಸ್ಸು. ಅದರಿಂದ ಚೆನ್ನಾಗಿದೆ ಎಲ್ಲ ರೋಡ್ ವ್ಯೂ ಈ ಕಡೆಯಿಂದ. ಹಾಯ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಚೈತ್ರ ವಿಜಯ್ ವ್ಲಾಗ್ಸ್. ನಾವು ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀವಿ. ಇವತ್ತು ನಾವು ಹೈದರಾಬಾದಲ್ಲಿ ಸೆಕೆಂಡ್ ಡೇ ಏನೇನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀನಿ. ಡೇ 1 ನಾವು ಚಾರ್ಮಿನಾರ್ ಹೋಗಿದ್ವಿ. ಅಲ್ಲಿ ಸ್ಟ್ರೀಟ್ ಶಾಪಿಂಗು, ಸ್ಟ್ರೀಟ್ ಫುಡ್ಡು ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ. ಆ ವಿಡಿಯೋ ಆಲ್ರೆಡಿ ಚಾನಲಲ್ಲಿದೆ, ಇನ್ನೂ ಯಾರು ನೋಡಿಲ್ಲ ಹೋಗಿ ಚೆಕ್ಔಟ್ ಮಾಡಿ. ಹೈದರಾಬಾದಲ್ಲಿ ಇವತ್ತು ನಮ್ಮದು ಡೇ 2. ಇವತ್ತು ನಾವು ಗೋಲ್ಕೊಂಡ ಫೋರ್ಟ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನಾವಿದ್ದಿದ್ದ ಪ್ಲೇಸಿಂದ ಇದು ಜಸ್ಟ್ 2.5 ಕಿಲೋಮೀಟರ್ಸ್ ಅಷ್ಟೇ. ಇದೆ ನೋಡಿ ಗೋಲ್ಕೊಂಡ ಫೋರ್ಟ್. ಟಿಕೆಟ್ ತಗೊಳ್ಳೋಷ್ಟಿಲ್ವಾ? ಅಲ್ಲಿ ಮುಂದೆ ಇದೆ ಟಿಕೆಟ್. ಓಕೆ, ಇದೆ ಎಂಟ್ರೆನ್ಸಾ? ಸರಿ ನೋಡಿ ಫ್ರೆಂಡ್ಸ್, ಇದೆ ಎಂಟ್ರೆನ್ಸ್ ಗೋಲ್ಕೊಂಡ ಫೋರ್ಟ್ಗೆ. ಟಿಕೆಟ್ ತಗೊಂಡು ಆ ಕಡೆ ಎಂಟ್ರೆನ್ಸಿಂದ ಹೋಗಬೇಕು. ವಿಜಯ್ ಟಿಕೆಟ್ ತಗೊಳಕ್ಕೆ ಹೋಗ್ತಾ ಇದ್ದಾರೆ. ಇಂಡಿಯನ್ ಸಿಟಿಸನ್ಸ್ಗೆ 25 ರುಪೀಸು, ಅದರ್ ಕಂಟ್ರಿಯವ್ರಿಗೆ 300 ರುಪೀಸ್. ವಾವ್. ಇಂಡಿಯನ್ 25, ಸಾರ್ಕ್ 25, ಫಾರಿನರ್ಸ್ 300. ಸೊ ಇದು ಎಂಟ್ರೆನ್ಸು ಹೋಗ್ತಾ ಇರ್ಬೋದು. ಚೆಕಿಂಗ್ ಮಾಡ್ತಾ ಇದ್ದಾರೆ ಟಿಕೆಟ್. ಇದೆ ಫೋರ್ಟ್ ಎಂಟ್ರೆನ್ಸ್. KGF ಮೂವಿಲಿ ಅದು ಇದು ಎಂಟ್ರಿ ಇದ್ದಂಗಿದೆ ಅಲ್ಲ. ಫ್ರೆಂಡ್ಸ್, ಗೋಲ್ಕೊಂಡ ಫೋರ್ಟ್ ತುಂಬ ದೊಡ್ಡದು. ಎಕ್ಸ್ಪ್ಲೋರ್ ಮಾಡೋಷ್ಟು ಒಂದು 3-4 ಅವರ್ಸ್ ಬೇಕಾಗುತ್ತೆ. ಅಲ್ಲಿ ತನಕ ಅಲ್ಲಿ ಕಾಣಿಸ್ತಾ ಇದ್ದಾರೆ ನೋಡಿ ಜನ, ಅಲ್ಲಿವರೆಗೂ ಇದ್ದಾರೆ. ಹೋಗ್ತಾ ಹೋಗ್ತಾ ಎಲ್ಲ ಫೋಟೋಸು, ವೀಡಿಯೋಸು. ನಿಮಗೆ ಗೈಡ್ ಬೇಕಂದ್ರೆ ಸಿಗ್ತಾರೆ ಇಲ್ಲಿ. ಫೋಟೋಗ್ರಾಫರ್ಸ್ ಇದ್ದಾರೆ, ಗೈಡ್ಸ್ ಇದ್ದಾರೆ, ಚೆನ್ನಾಗಿದೆ ಫೆಸಿಲಿಟೀಸು. ಬಟ್ ಏನಂದರೆ ಮಾರ್ನಿಂಗ್ 9 o'clock ಓಪನ್ ಆಗುತ್ತೆ, 5:30ಗೆ ಕ್ಲೋಸ್ ಆಗಿಬಿಡುತ್ತೆ. ಸೊ ಅದೊಂದು ಸನ್ಸೆಟ್ಗೆ ಮುಂಚೆ ಅರ್ಧ ಗಂಟೆ ಮುಂಚೆನೇ ಕ್ಲೋಸ್ ಆಗುತ್ತೆ. ಸೊ ಆ್ಯಕ್ಚುಲಿ ಸ್ವಲ್ಪ ಲೇಟ್ ನೈಟ್ವರೆಗೂ ಇಟ್ಟಿದ್ದಿದ್ರೆ ಚೆನ್ನಾಗಿರೋದು, ಅರೌಂಡ್ 8 o'clock 9 o'clockವರೆಗೂ. ಸೊ ದಟ್ ಬಿಸಿಲು ಇಲ್ಲದಿರೋ ಟೈಮಲ್ಲಿ ಇದು ಮಾಡ್ಬೋದಾಗಿತ್ತು. ಅಲ್ಲಿ ಮಾರ್ನಿಂಗು ಅಷ್ಟೇ, ಒಂದು 6 o'clock ಓಪನ್ ಇದ್ದರೆ 9-10 ಅಷ್ಟೊತ್ತಿಗೆಲ್ಲ ಮುಗಿಸ್ಕೊಂಡು ಹೋಗ್ಬಿಟ್ರೆ ಆರಾಮಿರುತ್ತೆ, ಟೈರ್ಡ್ ಆಗಲ್ಲ. ಆ್ಯಕ್ಚುಲಿ ಹೈದರಾಬಾದಲ್ಲಿ ಆಲ್ರೆಡಿ ಸಮ್ಮರ್ ಪೀಕ್ ಇದೆ ಅಂತ ಅನಿಸ್ತಾ ಇತ್ತು. ನಮ್ಮ ಬ್ಯಾಂಗ್ಳೂರಲ್ಲೂ ಸ್ಟಾರ್ಟ್ ಆಗಿದೆ, ಬಟ್ ಅಲ್ಲಿ ಕಂಪೇರ್ ಮಾಡಿದ್ರೆ ತುಂಬ ಜಾಸ್ತಿ. ಇಲ್ಲಿಂದ ಅಲ್ಲಿ ಹೋದವ್ರಿಗೆ ಡೆಫಿನೆಟ್ಲಿ ನಮಗೆ ಹಾಟ್ನೆಸ್ಸು ಖಂಡಿತ ಫೀಲ್ ಆಗೇ ಆಗುತ್ತೆ. ಗೋಲ್ಕೊಂಡ ಫೋರ್ಟ್ನ ಕಂಪ್ಲೀಟಾಗಿ ನಾವು ನೋಡಬೇಕಂದ್ರೆ ನೀಟಾಗಿ ಒಂದು 5 hours ಅಂತೂ ಬೇಕೇ ಬೇಕು. ಜಸ್ಟ್ ಮೇನ್ ಪಾರ್ಟ್ಸ್ ಏನಿತ್ತಿಲ್ಲ, ದರ್ಬಾರು ಮತ್ತು ಅಲ್ಲಿ ಒಂದು ಟೆಂಪಲ್ ಇದೆ, ಕೆಲವೊಂದು ಸ್ಪಾಟ್ಸ್ ಇದೆ, ಅದೆಲ್ಲ ಆಲ್ಮೋಸ್ಟ್ ಹಾಳಾಗ್ಬಿಟ್ಟಿದೆ. ಬಟ್ ಚೆನ್ನಾಗಿರೋದನ್ನ ಎಲ್ಲದನ್ನು ನೀಟಾಗಿ ನೋಡ್ಕೊಂಡು ಹೋದರೆ ಮಿನಿಮಮ್ ನಮಗೆ 3.5 hours ಅಂತೂ ಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಕೊಹಿನೂರ್ ಡೈಮಂಡ್ ಸಿಕ್ಕಿದ್ದು ಎಲ್ಲಿ ಗೊತ್ತಾ? ನಮ್ಮ ಹಿಂದೆ ಇದೆ ನೋಡಿ, ಅಲ್ಲಿ ಕೊಹಿನೂರ್ ಡೈಮಂಡ್ ಸಿಕ್ಕಿರೋದು ಹಿಂದೆಗಡೆ ಫೋರ್ಟಲ್ಲಿ. ಈ ಫೋರ್ಟ್ ಗೋಲ್ಕೊಂಡ ಫೋರ್ಟಲ್ಲಿ ಆ್ಯಕ್ಚುಲಿ ಇಲ್ಲಿ ವಜ್ರ ಡೈಮಂಡ್ಸ್ ಅವನ್ನೆಲ್ಲ ಉಡ್ಡೆ ಟೈಪು ಅಷ್ಟು ಇತ್ತಂತ ಹೇಳಿ ಸಂಪತ್ತು ಹಿಂದೆ ಮಾಡ್ತಾ ಇದ್ದಾರೆ. ಕೊಹಿನೂರ್ ಡೈಮಂಡ್ ಕೂಡ ಈ ಗೋಲ್ಕೊಂಡ ಫೋರ್ಟಲ್ಲೇ ಸಿಕ್ಕಿರೋದು. ಆ ರಾಜ್ಯದ ಹತ್ರನೇ ಇದ್ವಿ. ಹೌದು, ಅದಕ್ಕೆ ಏನು ಚೈತ್ರ, ಹೇಗಿತ್ತು ಗೋಲ್ಕೊಂಡ ಎಲ್ಲ? ಚೆನ್ನಾಗಿತ್ತು. ಹಾಂ, ಸಿಕ್ಕಾಪಟ್ಟೆ ಬಿಸಿಲು. ಓಕೆ. ಇದು 11th century ಫೋರ್ಟ್ ಆದರೂ ಕೂಡ ಇನ್ನೂ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟವರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕೆಲವೊಂದು ಪಾರ್ಟ್ಸ್ನೆಲ್ಲ ಬ್ಯಾನ್ ಮಾಡಿದ್ದಾರೆ, ಅದು ಸ್ವಲ್ಪ ಡೇಂಜರ್ ಆಗಿದೆ ಅಂತ ಅಂದ್ಬಿಟ್ಟು ಅಲ್ಲಿ ಎಂಟ್ರಿನೂ ಇರಲಿಲ್ಲ. ನನಗೆ ತುಂಬ ಚಾಲೆಂಜಿಂಗ್ ಪಾರ್ಟ್ ಅನಿಸಿದ್ದು, ತುಂಬ ಸಿಕ್ಕಾಬಟ್ಟೆ ಬಿಸಿಲು. ಬಟ್ ಸ್ಟಿಲ್ ನಾವು ಮ್ಯಾನೇಜ್ ಮಾಡಿದ್ವಿ. ಒಂದು ಬೆಸ್ಟ್ ಪಾರ್ಟ್ ಅಂತಂದರೆ ಟಾಪಲ್ಲಿ ಶಿವಲಿಂಗದ ಒಂದು ಟೆಂಪಲ್ ಇದೆ, ಅಲ್ಲಿ ವಾಟರ್ ಬಾಟಲ್ಸು ಮತ್ತು ಸ್ನ್ಯಾಕ್ಸ್ ಎಲ್ಲನೂ ಇತ್ತು. ಸೊ ಮೇನ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಎಲ್ರಿಗೂ ಏನು ಹೇಳ್ತೀನಿ ಅಂದರೆ, ನೀವು ಎಲ್ಲಾದ್ರೂ ನೋಡಕ್ ಹೋದ್ರೆ ಇಂಪಾರ್ಟೆಂಟ್ ಪ್ಲೇಸಸ್ನ ವಾಟರ್ ಬಾಟಲ್ ತಗೊಂತೀರಲ್ಲ, ದಯವಿಟ್ಟು ಎಲ್ಲಂದ್ರೆ ಅಲ್ಲಿ ಬಿಸಾಕ್ಬೇಡಿ. ಅಲ್ಲೆಲ್ಲಿ ಡಸ್ಟ್ಬಿನ್ಸ್ ಹಾಕಿರ್ತಾರೆ, ಸೊ ಡಸ್ಟ್ಬಿನ್ ಅಲ್ಲೇ ಹಾಕಿ, ಸೊ ದಟ್ ಆ ಪ್ಲೇಸ್ ಅನ್ನೋದು ಪೊಲ್ಯೂಟ್ ಆಗದಿರ ಇರುತ್ತೆ. ಇಲ್ಲ ನೀವು ಕ್ಯಾರಿ ಮಾಡ್ಕೊಂಡು ನಿಮ್ಗೆ ಎಲ್ಲಿ ಡಸ್ಟ್ಬಿನ್ ಸಿಗುತ್ತೋ ಅಲ್ಲಿ ಹಾಕಿ. ಅದೊಂದು ರಿಕ್ವೆಸ್ಟ್ ಎಲ್ರಿಗೂ. ಎಲ್ಲಾದ್ರೂ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟು ಏನಾದರೂ ಮಾನ್ಯುಮೆಂಟ್ಸ್ ನೋಡಕ್ ಹೋದ್ರೆ ಪ್ಲಾಸ್ಟಿಕ್ ಅಂತೂ ಎಲ್ಲಂದ್ರೆ ಅಲ್ಲಿ ಡಂಪ್ ಮಾಡಬೇಡಿ. ಸೊ ಎಲ್ಲೇ ಹೋದ್ರು ವಾಟರ್ ಬಾಟ್ಲ್ ಹಿಂಗೆ ತಗೊಂಡು ಕ್ಯಾಪನ್ನು ಫುಲ್ ಪ್ರೆಸ್ ಮಾಡಿಬಿಟ್ಟು, ಕ್ಯಾಪನ್ನು ಫುಲ್ ಪ್ರೆಸ್ ಮಾಡಿ ಇದ್ರ ಒಳಗಡೆ ಹಾಕ್ಬಿಟ್ರೆ ಇದು ಪ್ರಾಪರ್ ರಿಯೂಸ್ ಆಗುತ್ತೆ. ದಯವಿಟ್ಟು ಡಸ್ಟ್ಬಿನ್ಸ್ ಇರುತ್ತೆ, ಎಲ್ಲ ಕಡೆನೂ ಡಸ್ಟ್ಬಿನ್ ಅಲ್ಲೇ ಯೂಸ್ ಮಾಡಿ ಎಲ್ಲೇ ಹೋದ್ರು.
ನಾವು ಆಲ್ಮೋಸ್ಟ್ ಒಂದು 3 ಅವರ್ಸ್ ಎಲ್ಲ ಫೋರ್ಟ್ನ ಎಕ್ಸ್ಪ್ಲೋರ್ ಮಾಡಾದ್ಮೇಲೆ ನೆಕ್ಸ್ಟ್ ಸ್ವಲ್ಪ ಫೋಟೋಸ್ ಎಲ್ಲ ತಗೊಳ್ತಾ ಇದ್ದೀನಿ. ಇದು ನೀವು ಟಿ ವಿಲಿ ಹಳೆ ಮೂವೀಸಲ್ಲೆಲ್ಲ ನೋಡಿರ್ತೀರಾ ಅನ್ಸುತ್ತೆ. ಲೈಕ್ ವಾರ್ ಟೈಮಲ್ಲೆಲ್ಲ ಅದನ್ನು ಯೂಸ್ ಮಾಡಿಕೊಂಡು ಫೈಟ್ ಮಾಡ್ತಾಯಿದ್ರು, ಅದರಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಇಲ್ಲಿ ನನಗೆ ವಿಜಯ್ ಗೋಲ್ಕೊಂಡ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಹೇಳ್ತಾ ಇದ್ರು. ಇದು ಅರೌಂಡ್ 11th ಸೆಂಚುರಿಯಲ್ಲಿ ಬಿಲ್ಟ್ ಆದಾಗ ಬರೀ ಮಣ್ಣಿಂದಾನೇ ಕಟ್ಟಿದ್ರಂತೆ. ಆಮೇಲೆ ಒಂದು ಸ್ವಲ್ಪ ವರ್ಷಗಳಾದಮೇಲೆ ಎವಲ್ಯೂಟ್ ಮಾಡಿ ಸ್ಟ್ರಾಂಗ್ ಆಗಿ ಕಲ್ಲುಗಳಿಂದ ಎಲ್ಲ ಕಟ್ಟಿದ್ದಾರೆ. ಅದು ಇನ್ನೂ ತುಂಬ ಸ್ಟ್ರಾಂಗ್ ಆಗಿ ಇದೆ. ಕೆಲವೊಂದು ಕಡೆ ಮಾತ್ರ ಸ್ವಲ್ಪ ಡ್ಯಾಮೇಜಸ್ ಆಗಿದೆ. ಆಗಿನ ಕಾಲದಲ್ಲಿ ಈ ಫೋರ್ಟಲ್ಲೇ ವಜ್ರ ವೈಡೂರ್ಯಗಳು ಮತ್ತು ತುಂಬ ಬೆಲೆ ಬಾಳೋ ಗೋಲ್ಡ್ಸು ಡೈಮಂಡ್ಸು ಅದರದ್ದೆಲ್ಲ ಮಾರ್ಕೆಟಿಂಗ್ ಎಲ್ಲ ಇಲ್ಲೇ ನಡೀತಿತ್ತಂತೆ. ಕೊಹಿನೂರ್ ಡೈಮಂಡ್ ಇದೆಯಲ್ಲ, ಈಗ ಏನು UK ಅಲ್ಲಿ ಇದೆಯಲ್ಲ, ಅದು ಕೂಡ ಇಲ್ಲಿಂದನೇ ತಗೊಂಡು ಹೋಗಿರೋ ಅಂಥದ್ದು. ತುಂಬಾ ಚೆನ್ನಾಗಿದೆ ಕೋಟೆ. ಇಲ್ಲಿ ಲೇಸರ್ ಲೈಟ್ ಅಂತ ಹಾಕ್ತಾರಂತೆ, ಅಲ್ಲಿ ನೀವು ನೋಡ್ತಾ ಇರ್ಬೋದು. ಬಟ್ ಓನ್ಲಿ ಆನ್ ಸ್ಪೆಷಲ್ ಡೇಸು ಎಲ್ಲ ಇಲ್ಲ, ಯಾವಾಗಲೂ ಇಲ್ಲ. ಗೋಲ್ಕೊಂಡ ಫೋರ್ಟಲ್ಲಿ ಇನ್ನೊಂದು ಮೇನ್ ಅಟ್ರಾಕ್ಷನ್ ಏನು ಅಂತಂದರೆ, ಎಂಟ್ರೆನ್ಸಲ್ಲಿ ಒಂದು ಸ್ಪಾಟ್ ಇದೆ, ಅಲ್ಲಿ ಕ್ಲಾಪ್ ಹೊಡೆದ್ರೆ ಅದು ಎಕೋ ಆಗುತ್ತೆ. ಎಷ್ಟು ಜೋರಾಗಿ ಅಂತಂದರೆ ಫುಲ್ ಅಲ್ಲಾಡೋ ಥರ ಜೋರಾಗಿ ಎಕೋ ಬರುತ್ತೆ. ಜಸ್ಟ್ 2 ಸ್ಟೆಪ್ಸ್ ಆ ಕಡೆ ಹೋಗಿ ನಾವು ಕ್ಲಾಪ್ ಮಾಡಿದ್ರೆ ಏನು ನಾರ್ಮಲ್ ಆಗೇ ಇರುತ್ತೆ. ಅದನ್ನ ವಿಜಯ್ ಈಗ ಡೆಮೋ ತೋರಿಸ್ತಾರೆ. ಮೇನ್ ವಿಶೇಷ ಏನಂದ್ರೆ ಇಲ್ಲಿ ನಿಮ್ಗೆ ವೈಬ್ರೇಷನ್ ಸಿಗ್ತಾ ಇಲ್ಲ. ಇಲ್ಲಿ ನೋಡಿ, ಸೌಂಡ್ ಕೇಳಿಸ್ತಾ ಇರುತ್ತೆ ನಿಮಗೆ, ಎಕೋಸ್ ಕೇಳಿಸುತ್ತೆ. ಅಷ್ಟೊಂದಿಲ್ಲ. ಎಕ್ಸಾಕ್ಟ್ ಆಗಿ ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ನಿಂತ್ಕೊಂಡು ಇಲ್ಲಿ ಹೊಡೆದ್ರೇನೆ ಕೆಲ್ಸದು ಎಕೋ. ನಾವು ಗೋಲ್ಕೊಂಡ ಫೋರ್ಟ್ನ ಕಂಪ್ಲೀಟಾಗಿ ನೋಡೋದಕ್ಕೆ ಒಂದು 3.5 hours ಟೈಮ್ ತೊಗೊಂಡ್ವಿ. ತುಂಬ ಬಿಸಿಲಿತ್ತು, ಕಷ್ಟಪಟ್ಟೆ ನೋಡಿದ್ವಿ ಅಂತ ಹೇಳ್ಬೋದು. ಇದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗ್ತಾ ಇದ್ದೀವಿ ಈಗ. ಈವ್ನಿಂಗ್ ಮತ್ತೆ ನಾವು ಹುಸೇನ್ ಸಾಗರ್ ಮತ್ತು ಸಚಿವಾಲಯ ಅಂದರೆ ನಮ್ಮ ವಿಧಾನಸೌಧ ಇದೆಯಲ್ಲ, ಆ ಥರ ಒಂದು ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗಿದೆಯಂತೆ. ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಅಲ್ಲಿ ಬೋಟಿಂಗ್ ಕೂಡ ಇದೆ, ಅದನ್ನು ಕೂಡ ನೋಡಕ್ಕೆ ಹೋಗ್ತೀವಿ. ಯಾವುದೋ ಒಂದು ಟೆಂಪಲ್ ಇದೆ, ಇಂಡಿಯನ್ ಫ್ಲಾಗಲ್ಲಿ ಇದು ಮಾಡಿದ್ದಾರೆ. ಫಿಲಿಂ ನಗರ್ ದೈವ ಸನ್ನಿಧಿ, ಆಲ್ಮೋಸ್ಟ್ ಮೂವಿ ಬರುತ್ತೆ. ಈ ಫಿಲಿಂ ನಗರ್ ಟೆಂಪಲ್ ಇದೆಯಲ್ಲ, ಯಾವುದೇ ಮೂವಿ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕಂತಂದ್ರೂ ಇಲ್ಲ ಫುಲ್ ಮೂವಿ ಶೂಟಿಂಗ್ ಎಲ್ಲ ಆದಾದಮೇಲೆ ಫಸ್ಟ್ ಇಲ್ಲಿಗೆ ತೊಗೊಂಡು ಪೂಜೆ ಮಾಡ್ತಾರಂತೆ. ತೆಲಂಗಾಣ ಸೆಕ್ರೆಟರಿ ಆಫೀಸು ಜಸ್ಟ್ ನಮಗೆ ವಿಧಾನಸೌಧ ಹೆಂಗಿದೆ ಅಲ್ವಾ, ಸೇಮ್ ಅದೇ ಥರ ತೆಲಂಗಾಣಗೆ ಇದು ಪ್ಯಾಲೇಸ್ ಥರ ಕಾಣಿಸ್ತದೆ. ಓಕೆ, ತೆಲಂಗಾಣ ಡಿವೈಡ್ ಆದಮೇಲೆ ಕಟ್ಟಿರೋದಾ? ಸೂಪರಾಗಿದೆ, ಪ್ಯಾಲೇಸ್ ಥರ ಕಾಣಿಸ್ತಾ ಇದೆ, ಬಟ್ ನಾಟ್ ಮೈಸೂರು ಪ್ಯಾಲೇಸ್. ಟೈಮ್ಸ್ ಡೈಲಿ ಈ ಥರ ಲೈಟಿಂಗ್ ಇರುತ್ತಂತೆ. ಸುಮಾರು 1-2 ಕಿಲೋಮೀಟರ್ಸಿಂದನೇ ಕಾಣ್ತಾ ಇರುತ್ತೆ. ವ್ಯೂ ಅಂತೂ ಸಖತ್ತಾಗಿರುತ್ತೆ. ಮುಂದೆ ಪ್ಲೇಸ್ ಕೂಡ ಅಷ್ಟೇ, ರೋಡ್ ಎಲ್ಲ ತುಂಬ ವೈಡ್ ಆಗಿದೆ, ಚೆನ್ನಾಗಿದೆ. ಇಲ್ಲಿ ಲೈಟ್ ಥರ ಕಾಣ್ತಾ ಇದೆಯಲ್ಲ, ಇದು ಆಂಧ್ರ ಮತ್ತು ತೆಲಂಗಾಣ 2 ಸ್ಟೇಟ್ ಡಿವೈಡ್ ಆಗಬೇಕಂದ್ರೆ ಯಾರ್ಯಾರು ಪ್ರಾಣತ್ಯಾಗ ಮಾಡಿದಾರಲ್ಲ ಸೋಲ್ಜರ್ಸು, ಅವ್ರ ನೆನಪಿಗೋಸ್ಕರ ಇದನ್ನು ಕಟ್ಟಿದ್ದಾರೆ. ಇದು ಆಲ್ಮೋಸ್ಟ್ ಯಾವಾಗ್ಲೂ ಲೈಟಿಂಗ್ ಥರ ಉರಿತಾನೆ ಇರುತ್ತೆ, ಜ್ಯೋತಿ ಥರ ಇದೆ ನೋಡಿ, ಅದು ಲ್ಯಾಂಪ್. ಈ ಸೆಕ್ರೆಟರಿ ಆಫೀಸ್ ಮುಂದೆ ತುಂಬ ಸ್ಪೇಸ್ ಇದೆ. ರೋಡ್ ಕೂಡ ಅಷ್ಟೇ 4 ರೋಡ್ಸ್ ಇದೆ. ಮತ್ತು ಅದ್ರ ಮುಂದೆ ಈವ್ನಿಂಗ್ ವಾಕ್ ಮಾಡೋದಕ್ಕೆ, ಸ್ಟ್ರೀಟ್ ಫುಡ್ಗೆ ಮತ್ತು ಚಿಕ್ಕದೊಂದು ಪಾರ್ಕ್ ಥರನೂ ಇದೆ. ಇದ್ರ ಪಕ್ಕಕ್ಕೆ ನಮಗೆ ಹುಸೇನ್ ಸಾಗರ್ ಲೇಕ್ ಇದೆ, ಅಲ್ಲಿ ಬೋಟಿಂಗ್ ಫೆಸಿಲಿಟಿ ಎಲ್ಲನೂ ಇದೆ. ತುಂಬ ಚೆನ್ನಾಗಿದೆ ಈವ್ನಿಂಗ್ ಟೈಮ್ ಪಾಸ್ ಮಾಡೋಕ್ಕೆ. ಹೈದರಾಬಾದಲ್ಲಿರೋರಿಗೆ ವೀಕೆಂಡ್ಸ್ ಎಲ್ಲನೂ ಸುಮ್ಮನೆ ಹಾಗೆ ಹೊರಗಡೆ ಹೋಗೋದಕ್ಕೆಲ್ಲ ಒಳ್ಳೆ ಟೈಮ್ ಪಾಸು, ತುಂಬ ಚೆನ್ನಾಗಿದೆ. ಈ ಬಿಲ್ಡಿಂಗ್ ಪಕ್ಕಕ್ಕೆ ಬಿರ್ಲಾ ಮಂದಿರ್, ಅದು ಕೂಡ ಒಂದು ಫೇಮಸ್ ಟೆಂಪಲ್, ಅದನ್ನು ತುಂಬ ಹತ್ತಿರ ಡಿಸ್ಟೆನ್ಸಲ್ಲೇ ಇದೆ. ಇದ್ರ ಮುಂದೆ ಫುಲ್ ಬರೀ ಸ್ಟ್ರೀಟ್ ಫುಡೇ ಇದೆ. ಅಲ್ಲಿ ಚಾಟ್ಸು, ಕಪಿಲ್ ಜ್ಯೂಸ್, ಶಾಪಿಂಗ್, ಸೋಲ್ಜರ್ಸ್ದೇನೋ ಇದು ಥರದಕ್ಕೆ ಅವ್ರು ಕಟ್ಟಿರೋದಂತೆ ಲೈಟ್. ಇಲ್ಲಿ ಕುತ್ಕೊಳ್ಳೋಕೆ ಪಾರ್ಕ್ ಎಲ್ಲ ಚೆನ್ನಾಗಿದೆ, ಎಷ್ಟೊಂದು ಜನ ಎಲ್ಲ ಕೂತಿದ್ದಾರೆ ನೋಡಿ. ಆಲ್ಮೋಸ್ಟ್ ಯಾವಾಗಲೂ ಓಪನ್ ಇರುತ್ತೆ. ಐಸ್ ಕ್ರೀಮ್ಸು, ಚಾಟ್ಸು, ಫುಲ್ ಸ್ಟ್ರೀಟ್ ಫುಡ್ಡೇ ಇದೆ ಇಲ್ಲೆಲ್ಲ. ಅಲ್ಲಿ ದೂರ ಕಾಣಿಸ್ತಿದೆಯಲ್ಲ, ಅದು ಬಿರ್ಲಾ ಮಂದಿರ್. ನಾಳೆ ಬೆಳಗ್ಗೆ ಹೋಗಬೇಕು ಅಲ್ಲಿಗೆ. ಮಾಡೋದು ವಿಜಯ್ ಬೇಲ್ಪುರಿ ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ. ಚೆನ್ನಾಗಿದೆ. ಬೇಕಾ ಬೋಟ್ ರೈಡ್ ಹೋಗ್ತಾ ಇದೀವಿ. 2 ಆಪ್ಷನ್ ಇದೆ, ಒಂದು ನಾರ್ಮಲ್ ಬೋಟು, ಇನ್ನೊಂದು ಸ್ಪೀಡ್ ಬೋಟು. ನೋಡೋಣ ನಮ್ಗೆ ಯಾವ್ದು ಸಿಗುತ್ತೋ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, ಅಲ್ಲಿ ಹೋಗಿ ನೋಡೋಣ. ನಾವು ಆಲ್ರೆಡಿ ಹೋಗಿದ್ದೆ, ತುಂಬ ಲೇಟ್ ಆಗಿಬಿಟ್ಟಿತ್ತು. 9 o'clockಗೆ ಬೋಟ್ ರೈಡಿಂಗ್ ಎಲ್ಲ ಲಾಸ್ಟ್ ಅಂತ ಹೇಳ್ತಿದ್ರು. ಅರ್ಜೆಂಟಾಗಿ ಓಡ್ಕೊಂಡೇ ಹೋದ್ವಿ. ಇದು ಒಳಗಡೆ ಹೋಗೋದಕ್ಕೆ 20 rupees ಎಂಟ್ರೆನ್ಸ್ ಟಿಕೆಟು.
ಇಲ್ಲಿ ನಿಮಗೆ ಮ್ಯೂಸಿಯಮ್ಸಲ್ಲಿ ನಾರ್ಮಲಿ ಅಮ್ಯೂಸ್ಮೆಂಟ್ ಪಾರ್ಕ್ಸಲ್ಲಿ ಇರುತ್ತಲ್ವ ಆ ಥರ ಗೇಮ್ಸು ಅದೆಲ್ಲನೂ ಇತ್ತು. ಬಟ್ ನಾವು ಮೇನ್ಲಿ ಫೋಕಸ್ ಮಾಡಿದ್ದು ಬೋಟ್ ರೈಡ್ ಹೋಗೋಣ ಅಂತ ಅಂದ್ಬಿಟ್ಟು. ಲೇಸರ್ ಶೋ ಇವತ್ತು ಇರುತ್ತಾ? ಎಷ್ಟೊತ್ತಿಗೆ ಗೊತ್ತಿಲ್ಲ. ಬೋಟಿಂಗ್ ಕ್ಲೋಸ್ ಆಗ್ಬಿಡ್ತಾರೆ, ಅದಕ್ಕೆ ಬೇಗ ಹೋಗಿ ಫಸ್ಟ್ ಬೋಟಿಂಗ್ ನೋಡ್ಕೊಂಡ್ಬಿಡೋಣ ಆಮೇಲೆ ಮಿಕ್ಕಿದ ಆಮೇಲೆ ಅಂತನಾ? ಓಕೆ. ಮೇನ್ ಅಟ್ರಾಕ್ಷನ್ ಬೋಟಿಂಗು. ನೋಡಿ ಇಲ್ಲಿ ಬೋಟ್ಸ್ ಇದೆ, ವೆರೈಟೀಸ್ ಆಫ್ ಬೋಟ್ಸ್ ಇದೆ. ನಾರ್ಮಲ್ ಬೋಟು, ಸ್ಪೀಡ್ ಬೋಟು ಎಲ್ಲ. ಅಲ್ಲಿ ಕಾಣ್ತಿದೆಯಲ್ಲ ಬುದ್ಧ, ಝೂಮ್ ಮಾಡ್ತಾರೆ ಸರ್. ಅಲ್ಲಿಗೆ ತನಕ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಮತ್ತೆ ಒಂದು ರೌಂಡ್ ಹಾಕ್ಕೊಂಡು ಬರ್ತಾರೆ. ನೋಡೋಣ ಹೆಂಗಿರುತ್ತೆ. ನಾನು ಆ್ಯಕ್ಚುಲಿ ವಾಟ್ರಲ್ಲಿ ಹೋಗೋದು ತುಂಬ ಭಯ. ವಾಟ್ರಲ್ಲಿ ಐ ಮೀನ್ ಬೋಟಲ್ಲಿ ಬರ್ತಾಯಿದ್ರೆ ಯೂಶ್ವಲಿ ಬೀಚ್ ಹೋದ್ರೂ ನಾವು ಕಾಲು ಕೂಡ ಇಡಲ್ಲ ಬೀಚಲ್ಲಿ. ತುಂಬ ಹೈಟ್ ಇದ್ರೂ ಕಾಲು ಕೂಡ ಮುಚ್ಚಲ್ಲ. ಫಸ್ಟ್ ಟೈಮ್ ಬರ್ತಿದ್ದಾರೆ. ಐ ಆಮ್ ಎಕ್ಸೈಟೆಡ್ ಬಟ್ ಐ ಆಮ್ ವೆರಿ ಮಚ್ ಸ್ಕೇರ್ಡ್. ನನ್ನ ಪಕ್ಕ ಕೂತ್ಕೊಳ್ಳಿ ಏನಾದ್ರು. ನಂಗೆ ಸ್ವಿಮ್ಮಿಂಗ್ ಬರಲ್ಲ, ನನ್ನ ಹೈಟ್ ಇಲ್ಲ. ಬಟ್ ಸ್ಟಿಲ್ ನನಗೆ ಬೋಟ್, ಬೀಚಲ್ಲಿ ಆಟ ಆಡೋದು, ವಾಟರ್ ಅಂದರೆ ಸಖತ್ ಇಷ್ಟ. ಕಂಪ್ಲೀಟ್ ಅಪೋಸಿಟ್ ವಿಜಯ್. ಹೌದು. ಸೊ ನೋಡೋಣ ಇವತ್ತಿನ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ. ಸೊ ನಾನು ಇದೇ ಫಸ್ಟ್ ಟೈಮ್ ಬೋಟ್ ಅಂತೂ ಹತ್ತುತ್ತಾ ಇರೋದು. ಬನ್ನಿ ನೋಡ್ತೀರಾ. ಸೊ ಇವಾಗ ನಾವು ಬೋಟ್ ಹತ್ತುತ್ತಾ ಇದ್ದೀವಿ. ಅಲ್ಲಿ ಸ್ಪೀಡ್ ಬೋಟು ಇದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಸೊ ನಾವು ತಗೊಂಡಿರೋ ಟಿಕೆಟಲ್ಲಿ ಈ ಬೋಟಲ್ಲಿ ರೈಡು ಮತ್ತು ಅಲ್ಲಿ ಬುದ್ಧ ಸ್ಟ್ಯಾಚ್ಯೂ ಇದೆಲ್ಲ ಅಲ್ಲಿ ನೋಡೋದು ಮತ್ತು ರಿಟರ್ನ್ ಬರೋದು ಎಲ್ಲ ಒಂದು 30 to 40 minutes ಎಕ್ಸ್ಪೀರಿಯೆನ್ಸ್ ಅಷ್ಟೇ. ನಾವು ಲಾಸ್ಟ್ ಬೋಟ್ ಹೋಗಿದ್ರಿಂದ ನಾವು ಬೇಗ ಬರಬೇಕಾಗಿತ್ತು. ಇನ್ ಕೇಸ್ ನಾವು ಮೊದಲೇ ಹೋಗಿದ್ರೆ ಒಂದು ಬೋಟ್ ಹೋಗಿ ಕರ್ಕೊಂಡೋಗಿ ಬಿಟ್ಟ ಮೇಲೆ ನಾವು ಎಷ್ಟೊತ್ತಾದರೂ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನೆಕ್ಸ್ಟ್ ಯಾವ್ದು ಅಪ್ಕಮಿಂಗ್ ಬೋಟ್ಸ್ ಇರುತ್ತಲ್ಲ ಅದರಲ್ಲಿ ಬರ್ಬೋದು. ನಾವು ಹೋಗಿದ್ದು ಲಾಸ್ಟ್ ಬೋಟ್ ಆಗಿದ್ದರಿಂದ ನಾವು ಅದರಲ್ಲೇ ಹೋಗಿ ಅದರಲ್ಲೇ ಬರಬೇಕಾಗಿತ್ತು. ಬರೀ ನಮಗೆ 10 minutes ಅಷ್ಟೇ ಅವ್ರು ಟೈಮ್ ಕೊಟ್ಟಿದ್ರು. ಬಟ್ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ನೋಡಿ ಫ್ರೆಂಡ್ಸ್, ಅದೇ ಇಲ್ಲಿಂದ ಮೇನ್ ಅಟ್ರಾಕ್ಷನು. ಸೊ ನಿಮಗೆ ಸುಮ್ಮನೆ ಒಂದು ಫುಲ್ ರೌಂಡ್ ಹಾಕಿ ತೋರಿಸ್ತೀನಿ ಹೇಗಿದೆ, ಏನೇನಿದೆ ಅಂತ. ದಲೈಲಾಮಾ ಅವರು ಓಪನ್ ಮಾಡಿರೋದಂತ ಇದನ್ನು. ಸೊ ಇಲ್ಲಂತೂ ಹಾಕಿದ್ದಾರೆ. ದಲೈಲಾಮಾ ಅವರು ಬಂದು ಓಪನ್ ಮಾಡಿರೋದು. ಸೊ ಅವ್ರು ಓಪನ್ ಮಾಡಿರೋದ್ರಿಂದ ಇದು ಮಾಡಿರೋದು. ಈ ಥರ ಹೇಗಿದೆ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ. ಗಾಳಿ ಬೆಳಗ್ಗೆ ಚೆನ್ನಾಗಿದೆ. ಬನ್ನಿ ಫುಲ್ ಒಂದು ರೌಂಡ್ ಹಾಕೊಂಡು ಬಂದ್ಬಿಡೋಣ. ಇದು ಬಂದು ದಲೈಲಾಮಾ ಅವರು ಓಪನ್ ಮಾಡಿರೋದಂತೆ. ಲೇಟಾಗಿ ಹೋಗಿದ್ರಿಂದ ಆಲ್ರೆಡಿ ಅಲ್ಲಿರೋರೆಲ್ಲ ಬೇಗ ನಡೀರಿ ಅಂತ ಇದ್ರು. ಬಟ್ ಹರಿಯಲ್ಲಿ ಇದ್ರೂ ನಾವು ಒಂದು ರೌಂಡ್ ಹಾಕೋಬೇಡ ಅಂತ ಹೋದ್ವಿ. ಇಲ್ಲಿಂದ ವ್ಯೂ ಅಂತೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಸ್ಪೆಷಲಿ ದಟ್ ಸೆಕ್ರೆಟರಿ ಆಫೀಸ್ ಇದೆಯಲ್ಲ ಅದಂತೂ ಆಲ್ಮೋಸ್ಟ್ 1 kilometer ಇತ್ತು ಅನಿಸುತ್ತೆ. ವಾಟರಲ್ಲಿ ಸೆಂಟ್ರಲ್ಲಿ ನಿಂತ್ಕೊಂಡು ಸುತ್ತ ಲೈಟಿಂಗ್ಸು ಎಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಬಟ್ ಮೇನ್ ಡಿಸಡ್ವಾಂಟೇಜ್ ಏನು ಅಂತಂದರೆ ವಾಟರ್ ತುಂಬ ಕೆಟ್ಟು ಸ್ಮೆಲ್ ಬರ್ತಾಯಿತ್ತು. ಅದು ಡ್ರೈನೇಜ್ ವಾಟರಾ ಅಂತ ಡೌಟ್ ಬರ್ತಾಯಿತ್ತು. ಅಲ್ಲ ಅಂತ ಹೇಳಿದ್ರು. ರೀಸೆಂಟ್ಲಿನೇ ಕ್ರೋರ್ಸ್ ಆಫ್ ಮನಿ ಎಲ್ಲ ಇನ್ವೆಸ್ಟ್ ಮಾಡಿಬಿಟ್ಟು ಅದನ್ನು ಕ್ಲೀನ್ ಮಾಡಿಸಿದ್ದಾರೆ ಅಂತ ಹೇಳಿದ್ರು. ಬಟ್ ಸ್ಟಿಲ್ ಸ್ಮೆಲ್ ಅಂತೂ ಬರ್ತಾಯಿತ್ತು. ಅದು ನಾವು ಬಂದಿದ್ದೇನೋ ಲಾಸ್ಟ್ ಬೋಟು, ನಾವು ಅದಕ್ಕೆ ಹೋಗಬೇಕಾಗಿತ್ತು. ಆದರೆ ಆಲ್ರೆಡಿ ಪ್ರೀವಿಯಸ್ ಬೋಟ್ಸಿಂದ ಬಂದಿದ್ರಲ್ಲ ಅಲ್ಲಿನ ಜನ ಎಲ್ಲ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ನಮ್ಮ ಬೋಟಲ್ಲಿ ಜಾಗನೇ ಸಾಕಾಗ್ತಿರ್ಲಿಲ್ಲ. ಸೊ ಜನ ಜಾಸ್ತಿ ಇದ್ರಿಂದ ಇನ್ನೊಂದು ಬೋಟು ಬಂದು ಎಲ್ಲರನ್ನ ಒಟ್ಟಿಗೆ ಪಿಕಪ್ ಮಾಡಿಕೊಂಡು ಹೋಯಿತು. ಸೊ ನಾವಿನ್ನು ಸ್ವಲ್ಪ ಬೇಗ ಬರ್ಬೇಕು ಅನಿಸ್ತಾ ಇದೆ. ತುಂಬ ಲೇಟಾಗಿ ಬಂದಿದ್ದೀವಿ. ಇದೆ ಫ್ರೆಂಡ್ಸ್ ಹೈದರಾಬಾದ್ ಸಿಟಿ. ಸ್ಟ್ಯಾಚ್ಯೂ ಹತ್ರ ನಾವು ಬರೀ 10 to 15 minutes ಅಷ್ಟೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಲ್ರೆಡಿ ಹೇಳ್ದಂಗೆ ತುಂಬ ಲೇಟಾಗಿ ಬಂದಿದ್ದರಿಂದ ಬೇಗ ಹೋಗಬೇಕಾಯಿತು. ಅದೇ ಲಾಸ್ಟ್ ಬೋಟು. ಸೇಫರ್ ಸೈಡಿಗೆ ಇರುತ್ತೇನೋ ಗೊತ್ತಿಲ್ಲ. ಇಲ್ಲಿ ಯಾರಾದರೂ ರಾತ್ರಿ ಏನಾದರೂ ಬರ್ತಾರೇನೋ ಮಲ್ಕೊಂಡು. ವಾಟರ್ ಅಂತೂ ಸ್ಮೆಲ್ ಅಂತೂ ಬರ್ತೈತೆ. ಬಂದವರೆಲ್ಲ ಇದೇ ಲಾಸ್ಟ್ ಬೋಟ್ ಅಂತ ಅರ್ಜೆಂಟ್ ಮಾಡ್ತವ್ರೆ. ಬಟ್ ಇನ್ನು ಬೋಟ್ ಅಂತೂ ಬಂದಿದೆ. ಹೋಗ್ತಾ ಇದ್ದೀವಿ ಇವಾಗ ವಾಪಸ್ಸು. ಅದರಿಂದ ಚೆನ್ನಾಗಿದೆ ಎಲ್ಲ. ರೋಡ್ ವ್ಯೂ ಆಲ್ಮೋಸ್ಟ್ ಸ್ವಲ್ಪ ಹೈದರಾಬಾದ್ ಎಲ್ಲ ಕಾಣಿಸುತ್ತೆ. ಈ ಕಡೆ ಬಂದರೆ ನಮಗೆ ಇದಿದೆಯಲ್ಲ ಸಚಿವಾಲಯ, ಅದು ಕಾಣಿಸುತ್ತೆ. ಚೆನ್ನಾಗಿದೆ. ಬಟ್ ವಾಟರ್ ಸ್ಮೆಲ್ ಮಾತ್ರ ಚೆನ್ನಾಗಿಲ್ಲ. ಇಲ್ಲಿ ಬೋಟ್ ರೈಡ್ ಬರ್ತಾ ಇದ್ರೆ ಇದು ಚೆನ್ನಾಗಿ ಕಾಣುತ್ತೆ ಈ ಕಡೆಯಿಂದ.
ಇದೆಲ್ಲ ನಾವು ಮುಗಿಸ್ಕೊಂಡು ಹೊರಗಡೆ ಬರೋಷ್ಟರಲ್ಲೇ ನಮ್ಮದು ಟೈಮು 10:30 10:45 ಆಗಿತ್ತು. ಸೊ ನೆಕ್ಸ್ಟ್ ಡೇನೇ ನನ್ನ ಬರ್ಡೇ ಇತ್ತು. ನನ್ನ ಫ್ರೆಂಡ್ಸು ಮತ್ತು ವಿಜಯ್ ಎಲ್ಲರೂ ಸೇರಿಬಿಟ್ಟು ನನಗೆ 12 o'clockಗೆ ಬರ್ಡೇ ಸೆಲೆಬ್ರೇಟ್ ಮಾಡಿದ್ರು ಹೈದ್ರಾಬಾದಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕಂತಲೇ ಸ್ವಲ್ಪ ಸ್ಪೆಷಲ್ ಸ್ಪಾಟ್ಸ್ ಎಲ್ಲ ಇದೆ. ಲೈಕ್ ಕೇಬಲ್ ಬ್ರಿಡ್ಜು, ನೆಕ್ಲೆಸ್ ರೋಡು ಮತ್ತು ಇನ್ನೂ ಕೆಲವೊಂದು ಆ ಥರದ್ರಲ್ಲಿ ಸ್ವಲ್ಪ ಎಲ್ಲ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಪ್ಲ್ಯಾನ್ ಮಾಡಿದರು. ನಂದು ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಬರ್ಡೇ ಸೆಲೆಬ್ರೇಷನ್ ಹೇಗಿತ್ತು ಅಂತ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋನ ವಾಚ್ ಮಾಡೋದನ್ನು ಮರಿಬೇಡಿ. ಕೊನೆವರೆಗೂ ಈ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.